ಶಾಲೆಗಳು ಈ ವರ್ಷ ಆರಂಭ ಮಾಡಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ. ಈ ವರ್ಷ ಎಲ್ಲ ಮಕ್ಕಳನ್ನ ಪಾಸ್ ಮಾಡಬೇಕು ಅಂತ ಸರ್ಕಾರವನ್ನ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಒತ್ತಾಯಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಸ್ತ್ರೀ ಶಕ್ತಿ ಭವನದಲ್ಲಿ ತಾಲೂಕು 6ನೇ ಸಮ್ಮೇಳನದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈಗಾಗಲೇ ಕೊರೋನಾದಿಂದ ದೇಶವೇ ನಲಿಗೆ ಹೋಗಿದೆ. ಆದರೂ ಸರ್ಕಾರದ ಆತುರ ನಿರ್ಧಾರ ಯಾಕೆ ಅಂತ ಪ್ರಶ್ನೆ ಮಾಡಿದರು. ನಾನು ಡಿಗ್ರಿ ಇಂಜಿನಿಯರಿಂಗ್ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು 1ರಿಂದ 12ನೇ ತರಗತಿ ಮಕ್ಕಳನ್ನ ಪಾಸ್ ಮಾಡಿ ಅಂತ. ಈಗಿನ ಮಕ್ಕಳು ಯಾರೂ ಕೂಡ ಫೇಲ್ ಆಗೋದಿಲ್ಲ, ಎಲ್ಲರೂ ಬುದ್ಧಿವಂತರು. ಸರ್ಕಾರ ಶಾಲೆ ಆರಂಭವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಅವರು ಒತ್ತಾಯಿಸಿದ್ರು. ಸಂದರ್ಭಗಳು ಯಾವಾಗ ಫೆಬ್ರವರಿ ಮಾರ್ಚ್ ಇಲ್ಲಿವರೆಗೂ ಆನ್ಲೈನ್ ಕ್ಲಾಸ್ ಮಾಡಿದ್ದೀರಾ, ಈಗ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಬೇಡ, ಇನ್ನೊಂದೆರಡು ತಿಂಗಳು ಅದನ್ನು ಆನ್ಲೈನ್ ಎಲ್ಲ ಮಾಡಿ ಎಕ್ಸಾಮ್ ಮಾಡಿ ಪಾಸ್ ಮಾಡಿ. ಎಲ್ಲರೂ ಏನಾಗುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ಪುಸ್ತಕ ಕೊಟ್ಟೆ ಬರೆಸ್ತಾರೆ ಎಕ್ಸಾಮ್ ಅಲ್ಲಿ. ಅದು ಸಿಸ್ಟಮ್ ಇಲ್ವಾ ಬೇರೆ ದೇಶಗಳಲ್ಲಿ? ಇಲ್ವೇನ್ರಿ? ಎಕ್ಸಿಕ್ಯೂಟಿವ್ ಆಫೀಸರ್ ಬೇರೆ ದೇಶಗಳಲ್ಲಿ ಏನಾಗುತ್ತೆ? ಏನೂ ಆಗೋದಿಲ್ಲ. ಇದೊಂದು ವರ್ಷ ಹಂಗೆ ಪಾಸ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ. ನಾನು MBBS ಸ್ಟೂಡೆಂಟ್ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ. 1ನೇ ತಾರೀಕಿಗೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ಪಾಸ್ ಮಾಡ್ರಿ. ಹೆಂಗೆ